ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ. ನಾವು ಇವತ್ತು ಯೆಲ್ಲೋ ಕಲರ್ ವಾಟರ್ ಮೆಲನ್ನ ತೊಗೊಂಬಂದಿದ್ವಿ. ನನಗೆ ಇದಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ವಾಟರ್ ಮೆಲನ್ ಎಲ್ಲಾದರೂ ಸಿಕ್ಕಿದ್ರೆ ಮಾತ್ರ ನಾನಂತೂ ಮಿಸ್ ಮಾಡಿದಿರೋ ತೊಗೊಂಡು ಬರ್ತೀನಿ. ಈ ಹಣ್ಣಿಗೆ ಸುಮಾರು ಹೆಸರು ಇದೆ. ಯೆಲ್ಲೋ ಕ್ರಿಮ್ಸನ್ ಅಂತಾರೆ, ಮತ್ತು ಯೆಲ್ಲೋ ಡಾಲ್ ಅಂತಾರೆ, ಯೆಲ್ಲೋ ವಾಟರ್ ಮೆಲನ್ ಅಂತಾರೆ. ಸುಮಾರು ಥರದ ಹೆಸರುಗಳಿದೆ ಇದಕ್ಕೆ. ಯೂಶ್ವಲಿ ಇದು ಸಿಗೋದು ಸ್ವಲ್ಪ ರೇರೇ, ಬಟ್ ಸಿಕ್ಕಿದಾಗ ತಿನ್ನೋದು ನನಗಂತೂ ತುಂಬ ಇಷ್ಟ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅನ್ನೋದರಿಂದ ನಾರ್ಮಲ್ ವಾಟರ್ ಮೆಲನ್ ಟೇಸ್ಟಿಗಿಂತ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕೆಂದರೆ ಗೋಲ್ಡನ್ ಕಲರ್ ಇರುತ್ತೆ. ಆ ಟೇಸ್ಟು ಕೂಡ ಆ ಗೋಲ್ಡನ್ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ನಾವು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲರೂ ಪ್ಯಾಕ್ ಹಾಕ್ಕೊಂಡು ಕೂತಿದ್ದಾರೆ. ಹೇಗಾಗಿದೆ ಅಂದರೆ ಪರಿಸ್ಥಿತಿ, ನಮ್ಮೀಗ ಒಬ್ಳು ಪ್ಯಾಕ್ ಹಾಕ್ಕೊಂಡ್ರೆ ಮನೆಯವ್ರಿಗೆಲ್ಲ ಪ್ಯಾಕ್ ಹಾಕ್ಬಿಡ್ತಾರೆ, ಆ ಥರ ಆಗಿಬಿಟ್ಟಿದೆ. ಸೊ ಹೆಣ್ಮಕ್ಳಿದ್ರೆ ಇಷ್ಟೇ, ಅವ್ರು ಹಾಕ್ಕೊಳ್ತಾರೆ ಅಂದರೆ ಎಲ್ರಿಗೂ ಒಂದು ರೌಂಡು ಕೋಟಿಂಗ್ ಕೊಟ್ಟಿರ್ತಾರೆ. ಸ್ವಲ್ಪ ವರ್ಕ್ ಮೇಲೆ ಹೊರಗಡೆ ಕೆಲಸ ಇತ್ತು, ಹಾಗೆ ಹೊರಗಡೆ ಕೂಡ ಬಂದಿದ್ವಿ ನಾವು. ಆದ್ರೆ ಹಿಂಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಬಾರ್ದು ತಾನೆ. ಹಂಗೆ ವಿಡಿಯೋ ನಾನು ಇಟ್ಕೊಂಡವ್ರು ನಾನು ನೋಡೇ ಇಲ್ಲ. ಸೈಕ್ ಮಾಡಕ್ ನನ್ನ ಅವಾಗ ಹೇಳ್ಕೊಟ್ಟಿರ್ತಾರೆ, ಹಿಂಗ್ ಶಿವ ಮಾಡ್ತಾನೆ. ಅವಾಗ ಇಲ್ಲಿ ಒಂದು ಫಂಕ್ಷನ್ ಇತ್ತು, ಮನೆಯಲ್ಲೇ ವಿಲೇಜ್ ಶಾಸ್ತ್ರ ಅಂತ ಹೇಳ್ತಾರಲ್ಲ, ಅದನ್ನು ಚೇಂಜ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಇದು ಆ್ಯಕ್ಚುಲಿ ಪ್ರೈಮರಿ ಅಂತ ಶಾಸ್ತ್ರ. ಸೊ ಇದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿ ಒಂದು ತುಮಕೂರು ಹತ್ರ ಇರೋವಂಥ ಗೌರಿಬಿದನೂರಿಂದ ಒಂದು ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಅಲ್ಲಿರುವಂಥ ಒಂದು ಊರಿಗೆ ನಾವು ಹೋಗಿ ಆ ಒಂದು ಶಾಸ್ತ್ರನ ಮುಗಿಸ್ಕೊಂಡು ಬಂದ್ವಿ. ಇದು ನಮ್ಮ ರಿಲೇಟಿವ್ ಏನಲ್ಲ, ಬಟ್ ಫ್ರೆಂಡ್ಸ್ ಅವರ ಮಗಂದ ಮದುವೆಗೆ ಹೆಣ್ಣು ನೋಡೋದಕ್ಕೆ ಅಂತ ಹೋಗಿದೆ ಅಂತ ಒಂದು ಶಾಸ್ತ್ರ ಇದು. ಇದನ್ನು ಮುಗಿಸ್ಕೊಂಡು ನಮಗೂ ಕೂಡ ಊರಿಗೆ ಹೋಗುವಂಥ ಒಂದು ಪ್ಲ್ಯಾನ್ ಇತ್ತು. ಸೊ ಹಾಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೋದ್ವಿ. ಆಮೇಲೆ ಇಲ್ಲಿ ಹುಡುಗನ ಕೈಲಿ ಪ್ರಪೋಸ್ ಮಾಡಿಸ್ತಿದ್ದಾರೆ ಹುಡುಗಿಗೆ. ಸೊ ಆ ಒಂದು ಮೂಮೆಂಟ್ ಇದು. ಹುಡುಗ ಆ ಒಂದು ಮೊಬೈಲ್ ಕೂಡ ಹುಡುಗಿಗೆ ಗಿಫ್ಟ್ ಮಾಡ್ದ, ಬೇಕಲ್ಲ ಮುಂದಕ್ಕೆ ಮಾತಾಡ್ಕೊಳ್ಳೋದಕ್ಕೆ. ಹಾಗಾಗಿ ಹುಡುಗಿಗೆ ಒಂದು ಮೊಬೈಲ್ ಕೂಡ ಗಿಫ್ಟ್ ಮಾಡ್ದ ಹುಡುಗ. ಸಮ್ಟೈಮ್ಸ್ ಅನಿಸುತ್ತೆ ನನಗೆ, ಹೋಗೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿ ಒಂದು ಕಡೆ ತುಂಬ ಸಣ್ಣದಾಗಿ ಒಂದು ನೀರು ನಿಂತಿರೋ ಒಂದು ಜಾಗ, ಅದನ್ನು ಕೆರೆ ಅಂತಲೂ ಹೇಳೋದಕ್ಕಾಗಲ್ಲ, ಅಷ್ಟು ಚಿಕ್ಕದಾಗಿದೆ. ಇಷ್ಟೇ ಇರುವಂಥ ಒಂದು ಹಳ್ಳದಲ್ಲಿ ಕೆಸರಲ್ಲೇ ಕಮಲ ಬಿಡೋದು ಅಂತ ಇದೆ. ಅಲ್ಲಿ ಒಂದು ಕಮಲ ಬಿಟ್ಟಿತ್ತು, ಸುಮಾರು ಕಮಲಗಳು ಬಿಟ್ಟಿತ್ತು. ಸೊ ಹತ್ತಿರದಲ್ಲಿರುವಂಥ ಒಂದು ಕಮಲನ ಅವನು ಕಿತ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಜೀವನ್ಗೆ ಹೇಳಿದೆ. ಸೊ ಅದನ್ನು ಕಿತ್ಕೊಂಡು ನಾವು ಬಿಗ್ ಬಾಸ್ಕೆಟಲ್ಲೂ ಏನಾದರೂ ತರಿಸಿದಾಗ ಇದನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಹೌದು, ಲಿಟಲ್ ಹಾರ್ಟ್ ಥರ ಇದೆ. ಆಯ್ತು, ನಿಧಾನಕ್ಕೆ ತಗ. ಹಾರ್ಟ್ ಬ್ರೇಕ್ ಆಗ್ಬಿಟ್ಟೈತೆ ಇದು. ಅಲ್ಲೇ ಇರುವಂಥ ಯಾವುದೋ ಒಂದು ಎಣ್ಣೆ ಕುಡಿಯೋಣ ಅಂತ ನಾವು ಅಂದ್ಕೊಂಡಿದ್ವಿ, ಮುಂಚೆಯಿಂದನೂ ಅಂದ್ಕೊಂಡಿರೋದ್ರಿಂದ ಅಲ್ಲಿ ನೋಡ್ಕೊಂಡು ಬರ್ತಾಯಿದ್ವಿ. ಕೊನೆಗೂ ಚೆನ್ನಾಗಿಲ್ದಿರೋ ಕಡೆ ಎಂಡಾದ್ವಿ. ಸೊ ಹಂಗಾಗಿ ಎಣ್ಣೆ ಕುಡಿಯೋಂದ್ರೆ ಯಾರು ಒಂದೊಂದು ಕುಡಿದ್ಬಿಟ್ಟು ಬೇಡ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಂದ ಮತ್ತೆ ನಾವು ಊರಿಗೆ ಹೊರಡಿದೆ ಅಂತ ಅಂದ್ಬಿಟ್ಟು ಹೋದ್ವಿ. ಮಧ್ಯಾಹ್ನ ನಾವು ಹೊರಟ್ಬಿಟ್ರಂತೂ ಒಂಥರ ಹಿಂಸೆ, ಅದು ಹೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ, ಆ ಥರ ಒಂದು ಹಿಂಸೆ ಇರುತ್ತೆ. ಸೊ ಡೀಸೆಲ್ ಕೂಡ ಕಡಿಮೆ ಇತ್ತು. ಸೊ ನ್ಯಾರ ಪೆಟ್ರೋಲ್ಗೆ ಬಂದು ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅವರು ಡೀಸೆಲ್ ಹಾಕ್ತಿದ್ದಾರೆ ಫುಲ್ ಟ್ಯಾಂಕಾಗಿ ಅಂತ ಕೇಳಿದ್ವಿ. ಬಟ್ ಯಾಕೋ ಈ ಸರಿ ಡೀಸೆಲ್ ಹಾಕ್ಸಿದ್ದು ಅಷ್ಟು
ಮೈಲೇಜೇ ಕೊಡಲಿಲ್ಲ. ನೇರ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಚೆನ್ನಾಗಿರುತ್ತೆ. ಅವರು ಇದನ್ನು ಕೊಡ್ತಾರೆ, ಅದು ಅಡಿಷ್ನಲ್ ಆಗಿ ಮೈಲೇಜ್ ಬರೋದಕ್ಕೆ ಅಂತ ಅಂದ್ಬಿಟ್ಟು ಒಂದು 200 ರುಪೀಸ್ದು ಒಂದು ಟಿನ್ ಕೂಡ ಕೊಡ್ತಾರೆ, ಚೆನ್ನಾಗಿರುತ್ತೆ. ಸೊ ಊರಿಗೆ ಬಂದು ಎಳ್ನೀರು ಕುಡಿದು, ಬಟ್ ನಮ್ಮದ್ರಲ್ಲೇನು ಎಳ್ನೀರಿಲ್ಲ, ಹಳೆ ತೋಟದಲ್ಲಿ ತೊಗೊಂಡು ಬಂದಿದ್ರಂತೆ. ಸೊ ಬೆಳಿಗ್ಗೆನೇ ಎದ್ದು ನನ್ನ ಮಗಳು ಇವಾಗ ಎಳ್ನೀರು ಕುಡಿತಿರೋದು, ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲ. ಸೊ ಆವಾಗಲೇ ಅವರು ಎಳ್ನೀರನ್ನ ಕುಚ್ಕೊಟ್ಟಿದ್ರು. ಸೊ ನಾನು ಒಂದು ಸ್ವಲ್ಪ ಕುಡಿದು, ಅವಳು ಸ್ವಲ್ಪ ಕುಡಿದು, ಇರೋ ಅಂಥ ಗಿಡದಲ್ಲಿ ಏನಾದರೂ ಡೆವಲಪ್ಮೆಂಟ್ ಇದೆಯಾ ಅಂತ ಒಂದು ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ. ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ ತೋರ್ಸೋಕ್ಕೆ ಅಂತ. ಬನ್ನಿ ನೋಡ್ಕೊಂಬರೋಣ ಏನಿದೆ ಅಂತ. ಬಾಳೆ ಒಳಗೆ ಬಿಸ್ಲಿಗೆ ಬರಲ್ಲ ಅನ್ನೋದು. ತಿಂದ್ರಾ? ಹಣ್ಣಾಗಿತ್ತಾ? ಇಲ್ಲ ಐತ್ ನೋಡುವ, ಈ ಟೈಪ್ ಆಗಿತ್ತು. ಬಿದ್ದಾವತ್ತದು ಕೆಂಪು ಕೆಂಪು ಕಪ್ಪುಗ ಆಗಿಬಿಟ್ಟು. ಯಾವ ಅಣ್ಣ ಜಾಕ್ ಮಾಡ್ತಾವ. ಏನಣ್ಣ ಇವರೆಲ್ಲ ಕ್ಲೀನ್ ಮಾಡಿಬಿಟ್ಟವ್ರ, ಆ ಕಡೆ ಕ್ಲೀನ್ ಮಾಡಿಸ್ಬಿಟ್ಟವ್ರೆ. ಇದು ಕ್ಲೀನಾಗಿತ್ತ ಮೊದಲೇ? ಬೀನ್ಸ್ ಬಂದೈತೆ. ಹಾಗೆ ಸ್ವಲ್ಪ ಬೋಂಡ ಹಾಕೋಣ ಅಂತ ಅಂದ್ಬಿಟ್ಟು ಹಾಲಲ್ಲೇ ಕುತ್ಕೊಂಡು ನಮ್ಮ ಊರುಗಳಿಗಿರುವಂಥ ಮನೆಗೆ ಬಂದು ಇಲ್ಲಿ ನಾವು ಬೋಂಡ ಹಾಕ್ಕೊಳ್ತಾ ಇದ್ವಿ. ಮನೆಗೆ ಏನಾದರೂ ಮಾಡುವಂಥದ್ದು ಎಲ್ಲನೂ ಎಲ್ಲರ ಮುಂದೆ ಕುತ್ಕೊಂಡು ಮಾಡಬೇಕಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಕುತ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ಮಾಡಿಕೊಂಡು ಅದು ನಿಜ ನಂಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರನೇ ಅಂತ ಅನಿಸುತ್ತೆ ಈ ಓಪನ್ ಕಿಚನ್ ಕಾನ್ಸೆಪ್ಟ್ ಏನಾದರೂ ಬಂದರೆ ಏನೋ ಗೊತ್ತಿಲ್ಲ ನನಗೆ. ಬಟ್ ನಾನಂತೂ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲ, ಹಾಲ್ ಕಿಚನ್ ಕಾನ್ಸೆಪ್ಟೇ ಜಾಸ್ತಿ ಇಷ್ಟಪಡ್ತೀನಿ. ದಟ್ಸ್ ಆಲ್ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್.